ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ರೀ. ಈ ಒಂದು ಚಿರೋಟಿ ರವೆದನ್ನು ನೋಡಿ ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಂದು ಒಳ್ಳೆಯ ಔಷಧಿ ರೀ. ಯಾಕಂದರೆ ನಮಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ನೈಟ್ ಟೈಮ್ ಆಗಿರ್ಬೋದು, ಎನಿ ಟೈಮ್ ಮಧ್ಯಾಹ್ನದಾಗ ಆಗಿರ್ಬೋದು ರೀ. ಇದಕ್ಕೆ ತುಂಬ ಬೇಗ ಕಡಿಮೆ ಆಗುತ್ತೆ ರೀ. ತುಂಬ ಈಸಿಯಾಗಿ ಮನೆಯಲ್ಲೇ ಒಂದು ಮನೆಯ ಮದ್ದನ್ನು ಮಾಡ್ಕೋಬೋದು ರೀ. ನಮ್ಮ ಚಾನಲ್ ಯಾರು ಅಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು 2 ಟೇಬಲ್ ಸ್ಪೂನಿಗೆ ರವೆಗೆ ಇದು ಒಂದು ಬೌಲ್ ನೀರು ತೊಗೊಂಡಿದ್ದೀನಿ ರೀ. ಇಲ್ಲಿ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಕೊಂಡಿದ್ದೀನಿ ರೀ. ಇದಕ್ಕೇ ನಾನು ಒಂದು ಬೌಲ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕುದಿ ಬರಬೇಕು ನೀರು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಒಂದು ದೊಡ್ಡ ಪೀಸ್ನಷ್ಟು ಶುಂಠಿಯನ್ನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೇನೆ. ಇವಾಗ ಈ ನೀರಿಗೆ ಹಾಕೋಣ. ಸ್ವಲ್ಪ ನೀರು ಬಿಸಿ ಆಗಿದೆ. ಇವಾಗ ನೋಡ್ರಿ ನಮ್ಮದು ಸ್ವಲ್ಪ ಕುದಿ ಬರ್ತಾ ಇದೆ. ನಾವು ಇಟ್ಕೊಂಡಿರೋಂಥ ರವೆ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು. ಸಣ್ಣಕ್ಕೆ ಬರ್ತದೆ ನೋಡ್ರಿ, ಆ ಚಿರೋಟಿ ರವೆಯನ್ನು ತೊಗೋಬೇಕ್ರಿ. ಇದನ್ನು ಸ್ವಲ್ಪ ಇದು ನೀರು ಥರನೇ ಇರಬೇಕ್ರಿ. ನಮಗೀಗ ಲೋಟಕ್ಕೆ ಹಾಕೊಂಡು ಕುಡಿಯೋ ಥರನೇ ಇರಬೇಕ್ರಿ. ಅಂದರೆ ನಮಗಿದು ಸ್ವಲ್ಪ ತುಂಬ ಬೇಗ ಕಡಿಮೆ ಆಗುತ್ತೆ. ಇದು ನೋಡ್ರಿ, ನಾವು ಇದನ್ನು ಕುಡಿದ್ರೆ ನಮ್ಮದು ಊಟ ಏನೂ ಮಾಡೋಂಗಿಲ್ಲ. ಅಂದ್ರೆ ನಮ್ಮದು ಎಸಿಡಿಟಿ ಪ್ರಾಬ್ಲಮ್ ಕಮ್ಮಿ ಆಗಬೇಕು ನೋಡ್ರಿ. ಊಟ ಏನೂ ಮಾಡೋಂಗಿಲ್ಲ. ನಾವು ಇದನ್ನು ಚೆನ್ನಾಗಿ ಒಂದು ದಿನವಿಡೀನೂ ಇದೇ ಥರನೇ ಕುಡಿದ್ರೆ ನಮಗೆ ಎಸಿಡಿಟಿ ಒಂದು ದಿವ್ಸನಾಗೆ ತುಂಬ ಕಡಿಮೆ ಆಗುತ್ತೆ. ಸ್ವಲ್ಪ ಆಗಿದ್ರೆ ನಿಮ್ಗೆ ಒಂದು 2 ಸರ್ತಿ ಮಾಡ್ಕೊಂಡು ಕುಡಿದ್ರೆ ಸಾಕು, ಚೆನ್ನಾಗಿ ಕಡಿಮೆ ಆಗುತ್ತೆ. ಇದು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಬೇಕ್ರಿ. ಯಾಕಂದರೆ ಮನೆಯಲ್ಲಿ ನಾವು ಮಾತ್ರೆ ಇಟ್ಕೊಂಡ್ರೂ ಒಂದೊಂದು ಸರ್ತಿ ತುಂಬ ಕುಡಿದು ಬೇಜಾರು ಬಂದಿರ್ತದೆ ನೋಡ್ರಿ. ಆ ಟೈಮ್ನಲ್ಲಿ ಈ ಥರ ಮನೆ ಮದ್ದು ಮಾಡ್ಕೊಂಡ್ರೆ ತುಂಬ ಬೇಗನೆ ರಿಲೀಫ್ ಅನಿಸುತ್ತೆ. ಇವಾಗ ಇದಕ್ಕೇ ನೋಡ್ರಿ ಸ್ವಲ್ಪನೇ ಬೆಲ್ಲ ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಟೇಸ್ಟ್ ಇರಬೇಕು ನೋಡ್ರಿ, ಹಾಗಾಗಿ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನೇ ಹಾಕಿ, ಸಕ್ಕರೆ ಏನು ಹಾಕ್ಲಕ್ಕೆ ಹೋಗಬೇಡ್ರಿ, ತುಂಬ ಬೇಗ ಕಡಿಮೆ ಆಗುತ್ತೆ. ನಾನು ಎಸಿಡಿಟಿ ಆದಾಗ ಈ ಥರ ನಾವು ಮಾಡ್ಕೊಂಡು ಕುಡಿದ್ರೆ ತುಂಬ ಬೇಗ ಕಡಿಮೆ ಆಗುತ್ತೆ. ಒಂದು ತಪ್ಪಲೆ ಮಾಡಿಟ್ರೆ ಸಾಕ್ರಿ. ಸ್ವಲ್ಪ ಇದು ಲಿಕ್ವಿಡ್ ಥರನೇ ಇರಬೇಕು, ಕುಡಿಯೋಕ್ಕೆ ತುಂಬ ಸುಲಭವಾಗಿರುತ್ತೆ ಮತ್ತು ಬೇಗನೂ ನಮಗೆ ಎಸಿಡಿಟಿ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಇದು ನೋಡ್ರಿ, ನಾನು ಮೊದಲೇ ಒಂದು 5 ನಿಮಿಷಗಳ ಕಾಲ ಬೇಯಿಸಿದ್ದೇನೆ. ಇವಾಗ ಇನ್ನೊಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಬೇಕ್ರಿ. ಅಂದರೆ ಇದು ಸ್ವಲ್ಪ ಶುಂಠಿದು ಫ್ಲೇವರು ಬಿಡಬೇಕ್ರಿ. ಅಂದರೆ ಇದು ಚೆನ್ನಾಗಿ ರವೆ ಬಿಸಿ ಆಗಬೇಕು, ಆವಾಗೇ ನಮಗೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಚಿರೋಟಿ ರವೆ ಹಾಕೋಬೇಕ್ರಿ. ದಪ್ಪನ ರವೆ ಇತ್ತು ಅಂದರೆ ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಇವಾಗ ನಮ್ಮದು ಒಂದು 2 ನಿಮಿಷ ಆಗಿದೆ ರೀ. ಸ್ವಲ್ಪನೇ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತಂತ. ಇವಾಗ ನಾವು ಇನ್ನೊಂದು ನಿಮಿಷಗಳ ಕಾಲ ಬೇಯಿಸಿದ್ದೇವೆ. ಇವಾಗ ನಮಗೆ ಇದು ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ. ಇವಾಗ ನಾನು ಇಲ್ಲೊಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ ರೀ. ಇದು ಸ್ವಲ್ಪನೇ ಬಿಸಿ ಇದ್ದಾಗೆ ಕುಡಿಬೇಕ್ರಿ. ಬಿಸಿ ಆರಿದ್ಮೇಲೆ ಕುಡಿದ್ರೆ ಆ ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ. ಈ ಥರ ಬಿಸಿ ಇದ್ದಾಗೆ ಕುಡಿಬೇಕು. ಇವಾಗ ನೋಡ್ಬೋದು, ನಮ್ಮದು ಮನೆ ಮದ್ದು ಗ್ಯಾಸ್ಟ್ರಿಕ್ಕಿಗೆ ತುಂಬ ಸುಲಭವಾದಂತಹ ವಿಧಾನದಲ್ಲಿ ನಾನು ಇದನ್ನು ಮಾಡಿದ್ದೇನೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.